ಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ದೊಡ್ಡಬಳ್ಳಾಪುರ ತಾಲೂಕಿನ ಎಂಎಸ್ಜಿಪಿ ಘಟಕಕ್ಕೆ ಹೆಚ್ಚುವರಿ ಕಸ ವಿಲೇವಾರಿ ಅಗತ್ಯ ಎಂಬ ಮಾಹಿತಿ ಹಿನ್ನೆಲೆ ಇಂದು ಸ್ಥಳೀಯ ಮುಖಂಡರ ಹಾಗೂ ಗ್ರಾಮಸ್ಥರ ಸಹಕಾರದೊಂದಿಗೆ ಹೆಚ್ಚುವರಿ ಲಾರಿಗಳನ್ನು ತಡೆಯಲಾಗಿದೆ ಅಂತ ಬಿಜೆಪಿ ಯುವ ಘಟಕದ ರಾಜ್ಯಾಧ್ಯಕ್ಷರು ಹಾಗೂ ಸ್ಥಳೀಯ ಶಾಸಕರು ಆದ ಧೀರಜ್ ಮುಂದಿರಾಜು ತಿಳಿಸಿದ್ದಾರೆ. ತಾಲೂಕಿನ ಎಂಎಸ್ಜಿಪಿ ದೊಡ್ಡ ಮಂಕನಾಳ ಗ್ರಾಮದ ಮುಖ್ಯ ರಸ್ತೆಯಲ್ಲಿ ಕಸದ ಲಾರಿಗಳನ್ನು ತಡೆದು ನಡೆದ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದರು. ಪ್ರತಿನಿತ್ಯ 75 ಕಸದ ವಾಹನಗಳು ಬರಲು ಅನುಮತಿ ಇದೆ, ಆದರೆ ಇಂದು ಹೆಚ್ಚುವರಿ ವಾಹನಗಳು ಬರುತ್ತೆ ಎಂಬ ಮಾಹಿತಿ ಹಿನ್ನೆಲೆ ಇಂದು ಕಸದ ವಾಹನಗಳನ್ನು ತಡೆ ಹಿಡಿಯಲಾಗಿದೆ. ಕಸ ವಿಲೇವಾರಿ ಎಂಎಸ್ಜಿಪಿ ಘಟಕದ ವಿರುದ್ಧ ನಮ್ಮ ಹೋರಾಟ ಸತತವಾಗಿ 3 ವರ್ಷಗಳಿಂದ ನಡೀತಾ ಇದ್ದು, ಸ್ಥಳೀಯ ಗ್ರಾಮಸ್ಥರ ಸಮಸ್ಯೆಗೆ ಪರಿಹಾರ ಕಲ್ಪಿಸುವ ನಿಟ್ಟಿನಲ್ಲಿ ಸದನದಲ್ಲಿ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳ ಬಳಿ ಹಲವು ಬಾರಿ ಮನವಿ ಮಾಡಿದ್ದೇವೆ. ಎಂಎಸ್ಜಿಪಿ ಕಸ ವಿಲೇವಾರಿ ಘಟಕ ನಿಲ್ಲೋ ತನಕ ನಮ್ಮ ಹೋರಾಟ ನಿರಂತರ ನಡೆಯುತ್ತೆ ಎಂದಿದ್ದಾರೆ. ಇಲ್ಲಿ ನಾವು ತಡೆದಿರುವ ಸಾಕಷ್ಟು ವಾಹನಗಳಿಗೆ ಸೂಕ್ತ ದಾಖಲಾತಿಗಳು ಇಲ್ಲ, ಅಲ್ಲದೆ ಈ ವಾಹನಗಳು ಪ್ರತಿನಿತ್ಯ ಸಂಚರಿಸುವ ವಾಹನಗಳು ಅಲ್ಲ. ವಾಹನಗಳಿಗೆ ತೆರಿಗೆ ಪಾವತಿಯಾಗಿಲ್ಲ. ಈ ಕುರಿತು ಸಂಚಾರಿ ಪೊಲೀಸ್ ಗಮನಕ್ಕೆ ತಂದಿದ್ದು ಅಧಿಕಾರಿಗಳು ಅಂತಹ ವಾಹನಗಳನ್ನು ವಶಕ್ಕೆ ಪಡಿತಾ ಇದ್ದಾರೆ. ವತಿಯಿಂದ ಎಂಎಸ್ಜಿಪಿ ಘಟಕ ಒಂದು ದೊಡ್ಡಬಳ್ಳಾಪುರದಲ್ಲಿ ನಡೀತಾ ಇರೋವಂಥದ್ದು. ದೊಡ್ಡಬಳ್ಳಾಪುರ ಘಟಕದಲ್ಲಿ ನಡೀತಾ ಇರೋಂಥ ಎಂಎಸ್ಜಿಪಿ ಈಸ್ಟ್ ಪಾಲಿಕೆ ಹಾಗೂ ವೆಸ್ಟ್ ಪಾಲಿಕೆಯಿಂದ ಕೆಲವು ವಾರ್ಡ್ಗಳಲ್ಲಿ ಕಸ ಹಾಕ್ಸ್ಕೊತಾ ಇದೆ. ಮಹದೇವಪುರದಿಂದ ಒಂದಷ್ಟು ಮಹದೇವಪುರ ವಲಯದಿಂದ ಹಾಕ್ಸ್ಕೊತಾ ಇದೆ. ಅದು ಬಿಟ್ಟು ಅಡಿಷ್ನಲಿ ಬೇರೆ ಬೇರೆವು ಇವತ್ತು ಏನೋ ಮಹದೇವಪುರದಲ್ಲಿ ಒಂದು ಸ್ಟ್ರೈಕ್ ನಡೀತಾ ಇದೆ. ಅದ್ರ ಪ್ರಯುಕ್ತವಾಗಿ ಕೆಲವೊಂದು ಲಾರಿಗಳನ್ನು ಈ ಕಡೆ ಡೈವರ್ಟ್ ಮಾಡಿದ್ದಾರೆ ಅನ್ನೋ ಮಾಹಿತಿ ನನಗೆ ವೈಯಕ್ತಿಕವಾಗಿ ಗೊತ್ತಾಯಿತು. ಈ ಮಾಹಿತಿ ಗೊತ್ತಾಗಿದ್ದ ತಕ್ಷಣ ಯಾವುದು ದೊಡ್ಡಬಳ್ಳಾಪುರದಲ್ಲಿ ಈಗ ಆಗ್ತಾ ಇರೋ 70ಕ್ಕೆ ನಾವು ತಡ್ಕೊಳಕ್ಕಾಗ್ತಿಲ್ಲ. ಅದು ಬಿಟ್ಟು ಅಡಿಷ್ನಲಿ ಬೇರೆ ಯಾವುದು ಪರ್ಮಿಟ್ ಇಲ್ಲದೇ ಇರೋಂಥ ಗಾಡಿಗಳು ಯಾವ್ದು ಬಂದಿದ್ದಾವೆ ಅಷ್ಟರ ವಿರುದ್ಧವಾಗಲೂ ನಾನು ಬಂದು ನಾನೇ ಇಲ್ಲಿ ತಡೆ ಹಿಡಿಯುವಂಥ ಕೆಲಸವನ್ನು ಮಾಡಿದ್ದೀನಿ. ಎಂಎಸ್ಜಿಪಿ ತಗೊಳ್ಳೋಕ್ಕೆ ಯೋಗ್ಯ ಇರೋಂಥ ಮತ್ತು ವಾರ್ಡ್ಗಳು ಯಾವುದು ಅಲೌಡ್ ಇದ್ದಾವೆ ಅದು ಬಿಟ್ಟು ಇನ್ಯಾವುದೇ ಗಾಡಿಯನ್ನು ಬಿಡದೆ ನಾವು ಸ್ಥಳೀಯ ಜನಪ್ರತಿನಿಧಿಗಳು, ಸ್ಥಳೀಯ ನಮ್ಮ ಮುಖಂಡರು, ಸ್ಥಳೀಯ ರೈತರ ಜೊತೆ ಎಲ್ಲ ಗಾಡಿಗಳನ್ನು ತಡೆ ಹಿಡಿದು ವಾಪಸ್ ಕಳಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ ಸರ್. ಈ ದಾಳಿಯವ್ರನ್ನ ಕರೆದು ಯಾವ ಗಾಡಿಗಳು ಟ್ಯಾಕ್ಸ್ ಕಟ್ಟಿಲ್ಲ ಅದನ್ನು ಸೀಜರು, ಯಾವ ಗಾಡಿಗಳು ಫಿಟ್ನೆಸ್ ಇಲ್ಲ, ವ್ಯಾಲಿಡ್ ಇಲ್ಲ, ಇನ್ವ್ಯಾಲಿಡ್ ಇದ್ದಾವೆ, ಈ ಎಲ್ಲ ಗಾಡಿಗಳಿಗೆ ಟ್ಯಾಕ್ಸ್ ಫೈನ್ ಹಾಕುವಂಥದ್ದಕ್ಕೆ ಇಬ್ಬರು ಆರ್ ಟಿ ಒ ಅವರು ಈಗಾಗಲೇ ಕರೆಸಿದ್ದೀವಿ. ಅವ್ರು ಸೂಕ್ತ ಆ್ಯಕ್ಷನನ್ನು ತಗೊತಾ ಇದ್ದಾರೆ ಸರ್. ಈಗ ನೀವೇನು ಸರ್ ಒತ್ತಾಯ ಮಾಡ್ತಿರೋದು ಏನು? ಫಸ್ಟ್ ಆಫ್ ಆಲ್ ಈಗ ಆಗ್ತಾ ಇರೋಂಥ ಎಂಎಸ್ಜಿಪಿ ವಿರುದ್ಧವಾಗಿ ನಮ್ಮ ಹೋರಾಟ ನಿರಂತರವಾಗಿ ಕಳೆದ 3 ವರ್ಷದಿಂದ ನಾನು ನಡೆಸ್ಕೊಂಬರ್ತಾಯಿದ್ದೀನಿ. ಎಂಎಸ್ಜಿಪಿನೇ ಇಲ್ಲಿ ನಡೆಸಬಾರ್ದು ಅಂಥೇಳಿ ಕೋರ್ಟಲ್ಲೇ ಪ್ರಕ್ರಿಯೆ ದಾವೆ ಹೂಡಿ ನಾನು ಎರಡೂವರೆ ವರ್ಷದಿಂದ ತೀವ್ರವಾಗಿ ಅದನ್ನು ಫಾಲೋ ಅಪ್ ಮಾಡೋಂಥ ಕೆಲಸ ಮಾಡ್ತಾಯಿದ್ದೀನಿ. ಹಿಂದೆ ಯಾವತ್ತೂ ಆಗದೇ ಇರೋವಂಥದ್ದು ಇವತ್ತು ನಾವು ಡಿಸ್ಟ್ರಿಕ್ಟ್ ಜಡ್ಜನ್ನು ಇನ್ಸ್ಪೆಕ್ಷನ್ಗೆ ಕಳಿಸೋ ರೀತಿಯಲ್ಲಿ ಹೈಕೋರ್ಟ್ ನಿರ್ದೇಶನ ಮಾಡಿಸಿ ಡಿಸ್ಟ್ರಿಕ್ಟ್ ಜಡ್ಜು 2 ಬಾರಿ ಇನ್ಸ್ಪೆಕ್ಷನನ್ನು ಮಾಡಿದ್ದಾರೆ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಹಾಗೂ ಡಿಸ್ಟ್ರಿಕ್ಟ್ ಜಡ್ಜ್ ಇಬ್ಬರು ರಿಪೋರ್ಟ್ ಕೊಟ್ಟಿದ್ದೀವಿ. ಲೇಟೆಸ್ಟಾಗಿ IASCಗೆ ಇದನ್ನು ಟೆಸ್ಟಿಂಗ್ ಮಾಡಬೇಕು, ಯಾಕಂದರೆ ಥರ್ಡ್ ಪಾರ್ಟಿ ಏಜೆನ್ಸಿ ಸರಿ ಮಾಡ್ತಿಲ್ಲ ಅಂತೇಳಿ IASCಗೂ ರಿಕ್ವೆಸ್ಟ್ ಮಾಡೋವಂಥದ್ದು ನಾನೊಬ್ಬ ಶಾಸಕನಾಗಿ ನನ್ನ ಅಧಿಕಾರ ಪರಿಮಿತಿಯಲ್ಲಿ ಮಾಡಿದ್ದೀನಿ. ನಮ್ಮ ಬೇಡಿಕೆ ಇರೋವಂಥದ್ದು ಕಸ ನಮಗಿಲ್ಲಿ ಅವಶ್ಯಕತೆ ಇಲ್ಲ. ಆದರೆ BBMP ಅವರು ಇವಾಗೇನು ಲೈಸೆನ್ಸ್ ಕೊಟ್ಟು ಎಲ್ಲ ಕನ್ಸೆಂಟ್ ಫಾರ್ ಆಪ್ರೇಷನ್ಸ್ ಇಟ್ಕೊಂಡಿರೋದ್ರಿಂದ ನಾನು ಇನ್ನು ಅಧಿಕಾರಿಗಳು ಕ್ರಮ ತಗೊಳ್ಳದೇ ಇರೋವಾಗ ಅಧಿಕಾರಿಗಳ ಕಡೆಯಿಂದ ಕ್ರಮ ತಗೊಳ್ಳಿಕ್ಕೆ ಎಲ್ಲ ಮಾಡಾಯಿತು. ಈಗ ಅಧಿಕಾರಿಗಳು ಕ್ರಮ ವಹಿಸ್ದೇ ಇರುವಾಗ ನ್ಯಾಯಾಂಗಕ್ಕೆ ಹೋಗೋದು ಒಂದೇ ನನ್ನ ದಾರಿ ಇರುವಂಥದ್ದು. ನ್ಯಾಯಾಂಗದ ಹೋರಾಟ ನಡೆಸ್ತಾ ಇದ್ದೀನಿ. ಈಗ ನಮ್ಮ ಸರ್ಕಾರ ಇದ್ದಿದ್ದರೆ ನಾನೇ ಮಿನಿಸ್ಟ್ರಿಗೆ ಕನ್ವಿನ್ಸ್ ಮಾಡಿ ನಾನೇ ಹೇಳ್ತಿದ್ದೆ. ಈಗ ನಾನೇ ಹೇಳ್ತಾ ಇದ್ದೀನಿ, ಯಾವುದಾದ್ರೂ ಇಂಡಸ್ಟ್ರಿಯಲ್ ಏರಿಯಾಗಳಲ್ಲಿ ಕೊಟ್ಕೊಳ್ಳಿ. ಬೆಂಗಳೂರು ಸುತ್ತಮುತ್ತ ಎಲ್ಲ ಕಡೆ ಇಂಡಸ್ಟ್ರಿಯಲ್ ಏರಿಯಾ ಮಾಡ್ತೀರಾ, ಹಳ್ಳಿಗಳ ಪಕ್ಕದಲ್ಲಿ ಏನಕ್ಕೆ ಕೊಡ್ತೀರಾ? ಹಳ್ಳಿಗಳಿಂದ ದೂರವಾಗಿ ಕೆಮಿಕಲ್ ಇಂಡಸ್ಟ್ರಿಗೆ ಎಷ್ಟೊಂದು ಕಡೆ ಕೊಟ್ಟಿದ್ದೀರಾ. ಆ ಇಂಡಸ್ಟ್ರೀಸ್ ಇರೋ ಕಡೆ ಹೋಗಿ ಡಂಪ್ ಮಾಡ್ಕೊಳ್ಳಿ ನೀವು. ಅದಕ್ಕೆ ಅಂತ ಹೇಳಿ 10% ನೀವು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ಗೆ ಅಂತ ಹೇಳಿ ರಫ್ಲಿ 10% ಆನ್ಸಿಲರಿ ಯೂಸಸಲ್ಲಿ 5% ನೀವು ಪ್ರತಿ ಏರಿಯಲ್ಲೂ ಇಕ್ತೀರಾ. ಈ 5% ರಿಸರ್ವ್ ಮಾಡೋವಂಥ ಏರಿಯಲ್ಲಿ ಮಾಡ್ಕೊಳ್ಳಿ ಅನ್ನೋವಂಥದ್ದು ನನ್ನ ಆಗ್ರಹ ಇರೋವಂಥದ್ದು. ನಮ್ಮ ಹೋರಾಟ ನಿರಂತರವಾಗಿರುತ್ತೆ. ಇದು ನಾನು ಮೊದಲನೇದಾಗಿ ನಾನು ಬೀದಿಗಿಳಿದು ಇವತ್ತು ತಡೆ ಹಿಡಿದಿರೋವಂಥದ್ದು. ಮುಂದಕ್ಕೆ ಖಂಡಿತವಾಗಲೂ MSGP ವಿರುದ್ಧ ಆಗ್ಬೋದು, ಟೆರಾಫಾರ್ಮಾ ವಿರುದ್ಧ ಮಾಡಬಾರ್ದು ಅಂಥೇಳಿ ಈಗಾಗಲೇ ಸದನದಲ್ಲೂ ಮಾತಾಡಿದ್ದೀನಿ. ಮುಖ್ಯಮಂತ್ರಿಗಳು ಬಂದಾಗ ವೇದಿಕೆ ಮೇಲೆ ಮಾತಾಡಿದ್ದೀನಿ. ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಮುಖ್ಯಮಂತ್ರಿಗಳ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ವಿಧಾನಸೌಧದಲ್ಲಿ, ಜಾಲಪ್ಪ ಕಾಲೇಜ್ ವೇದಿಕೆಯಲ್ಲಿ. ಮಾಡೋದಿಲ್ಲ ಅನ್ನೋಂಥ ನಂಬಿಕೆಯಲ್ಲಿದ್ದೀವಿ. ಅದ್ರ ವಿರುದ್ಧವಾಗೂ ಕೋರ್ಟಿಗೆ ಮೂವ್ ಮಾಡೋಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಕೋರ್ಟಿಗೆ ಮೂವ್ ಮಾಡೋಂಥ ಕೆಲಸ ಮಾಡ್ತಾಯಿದ್ದೀನಿ. ಪ್ಲಸ್ ಈಗಾಗಲೇ ನಾನು ಹೇಳಿರೋ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ತಾಲೂಕಿನ ಜನತೆ ಪರವಾಗಿ ಹೇಳಿದ್ದೀನಿ. ನಾನು ಒಬ್ಬ ಶಾಸಕ,
ನನ್ನ ಎಲ್ಲ ಶಕ್ತಿ ಮೀರಿ ಮಾಡೋವಂಥದ್ದು ಮಾಡ್ತೀನಿ. ಹೋರಾಟ ಕಡೆ ಅಸ್ತ್ರ. ಸರ್ಕಾರದ ವಿರುದ್ಧ ನಾವು ಯಾವತ್ತಿದ್ರೂ ಉತ್ತಮ ರೀತಿಯಲ್ಲೇ ಮಾಡಬೇಕು. ಈಗ ನಮ್ಮ ಕೈ ತಪ್ಪಿ ಎಲ್ಲ ಹೋಗೋವಾಗ ನಮ್ಮ ವಿರುದ್ಧ ದೌರ್ಜನ್ಯ ನಡೆಯುವಾಗ ಮಾತ್ರ ಹೋರಾಟಕ್ಕೆ ಇಳಿಯುವಂಥ ಸಂಸ್ಕೃತಿಯನ್ನು ನಾನು ಬೆಳೆಸ್ಕೊಂಡಿರುವಂಥದ್ದು. ಇವತ್ತು ಹೋರಾಟ ಮಾಡೋಂಥ ಸಮಯ ಬಂದಿತ್ತು. ಇವತ್ತೇನಾದರೂ ನಾವು ಬರದೇ ಇದ್ದರೆ 400 ಗಾಡಿಗಳು ಇಲ್ಲಿ ಡಂಪ್ ಆಗ್ಬಿಡೋವು. ಮಹದೇವಪುರದ್ದು, ಮೀಟ್ಗನಹಳ್ಳಿದು ಎಲ್ಲ 400 ಗಾಡಿಗಳನ್ನ ಇಲ್ಲಿ ಡಂಪ್ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ರು. ಒಂದು ಗಾಡಿನೂ ಎಕ್ಸೆಸ್ ಬಿಡದೇ ಇರೋಂಗೆ ಇವತ್ತು ತಡೆದಿರೋವಂಥದ್ದು ನಮಗೆ ಸಂತೃಪ್ತಿ ಇದೆ. ಮತ್ತು ನಮ್ಮ ಎಲ್ಲ ಮುಖಂಡರು ಮತ್ತು ಸ್ಥಳೀಯ ನಾಯಕರ ಒಂದು ನಮಗೆ ಸಂಪೂರ್ಣ ಬೆಂಬಲಕ್ಕೆ ಧನ್ಯವಾದ. ಓಕೆ. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.